ಎಲ್ರು ಕೇಳ್ತಾರಲ್ಲ ಯಾವ ಕಾಲೇಜ್ ಅಂತ. ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಸಿ ನನ್ನ. ಸುಂದರಿ ಸುಂದರಿ ನನ್ನ ನೋಡಿ ಎಷ್ಟು ಜನ ಸೇರಿದಾರೆ ನೋಡಿ. ಮಾತಾಡ್ಸೋಣ ಅಂತ ಹೋದ್ರೆ ವೀಕ್ ಆಗ್ಬಿಡಿದೀನಿ ಯೋಚನೆ ಮಾಡಿ 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 ಮಾಡಿ. ಏನ್ ಮ್ಯಾಟ್ರ್ ಹೇಳು, ಕಪಲ್ ಸ್ಪಾಟ್ ಅಂತ. ಟಾಪ್ ವ್ಯೂ ಆಫ್ NMIT. ನನ್ನ ಕಾಲೇಜ್ ಹೋಗ್ತಾ ಇದೀನಲ್ಲ, ಅದಕ್ಕೆ ಮಳೆ ಹೊಡಿತಾ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇದೆ ಇವತ್ತು ಮತ್ತೆ ನಾಳೆ. ಕಂಟಿನ್ಯೂಸ್ ಫೆಸ್ಟ್ ಇರುತ್ತೆ. ಮುಂದೆ ಹಾಗೆ ಹೋಗಿ ವಿಸಿಟ್ ಹಾಕಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಯಾವುದು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಲಾಸ್ಟ್ ಇಯರ್ ಆದ್ರೆ ನಮ್ದು ಒಂದು ಪರ್ಫಾರ್ಮೆನ್ಸ್ ಇತ್ತು, ಡ್ಯಾನ್ಸ್ ಆಡಿದ್ದೆ. ಬಟ್ ಈ ಸರಿ ಏನೂ ಪರ್ಫಾರ್ಮ್ ಮಾಡ್ತಿಲ್ಲ. ಜಸ್ಟ್ ಸುಮ್ಮನೆ ಹೋಗಿ ನೋಡ್ಕೊ ಬರೋಣ ಅಂತ. ನಿಮಗೂ ತೋರಿಸ್ತೀನಿ ಹೇಗೆ ನಮ್ಮ ಫೆಸ್ಟ್ ಎಲ್ಲ ಹೇಗೆ ಮಾಡ್ತಾರೆ ಏನೇನೋ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಬೆಂಗಳೂರು ಹೆಂಗ್ ಮಳೆ ಹೊಡಿತಾ ಇದೆ. ನನ್ನ ಕಾಲೇಜ್ ಹೋಗ್ತಾ ಇದೀನಲ್ಲ, ಅದಕ್ಕೆ ಮಳೆ ಹೊಡಿತಾ ಇದೆ. ಗೈಸ್ ಇವಾಗ ಗೆಸ್ಟ್ ಮಾಡಿ ಎಷ್ಟು ಟೈಮ್ ಅಂದ್ಬಿಟ್ಟು ನೋಡಿದ್ರೆ 5:30 6:30 ಆ ಥರ ಇದೆ. ಬಟ್ ಟೈಮ್ ಎಷ್ಟು ಗೊತ್ತಾ ಇನ್ನು ನೋಡಿ 2:20 ಗೈಸ್. ಇನ್ನು ವೆದರ್ ನೋಡಿದ್ರೆ 5:30 6 ಗಂಟೆ ಥರ ಇದೆ ಇವತ್ತು. ಒಂಥರ ಚೆನ್ನಾಗಿದೆ, ಕೂಲಾಗಿ. ಬೆಂಗಳೂರು ತುಂಬಾ ಕೂಲ್ ಇದೆ. ಬೆಂಗಳೂರು ತುಂಬಾ ಕೂಲ್ ಇದೆ ಗೈಸ್. ಇದೇ ಈ ಥಂಡಿಲಿ ಒಬ್ಳು ಹುಡುಗಿ ಇದ್ರೆ ಹಿಂದೆ ಎಷ್ಟು ಚೆನ್ನಾಗಿರೋದು. ಇಲ್ಲಿ ಹಿಂದೆ ಕುತ್ಕೊಂಡು ಆಸೆ ಇದೆ. ಜಾಲಿ ರೈಡ್, ಎಷ್ಟು ಮಸ್ತ್ ಮಜಾ ಆಯ್ತು. ಬಟ್ ಇಟ್ಸ್ ಓಕೆ ಬಿಡಿ, ಸಿಂಗಲ್ ವೈಫ್ ಎಂಜಾಯ್ ಮಾಡ್ಬೇಕು. ಒಬ್ಬೊಬ್ಬರೇ ಇರ್ಬೇಕು ಗೈಸ್. ಹೋಗುವಾಗ ಒಬ್ಬರೇ, ಬರುವಾಗ ಒಬ್ಬರೇ. ಅದಕ್ಕೆ ಜಾಲಿಯಾಗಿ ಆರಾಮಾಗಿ ಖುಷಿಯಾಗಿರ್ಬೇಕು. ನಂತರ ಮಸ್ತಾಗೆ ಯಾರಿದ್ರು ಇಲ್ಲದೆ ಇದ್ರು ವಿ ಹ್ಯಾವ್ ಟು ಎಂಜಾಯ್ ಅವರ್ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ ಗೈಸ್. ಬರೋಷ್ಟೊತ್ತಿಗೆ ಫುಲ್ಲು ವೆಟ್ಟಾಗ್ಬಿಟ್ಟೆ, ನಿಂದೋಗ್ಬಿಟ್ಟೆ. ಎಲ್ರು ಕೇಳ್ತಾರಲ್ಲ ಯಾವ ಕಾಲೇಜ್ ಅಂತ. ಇದೇ ನಮ್ಮ ಕಾಲೇಜ್ ನಾದ್ಯಂತ ನಿಟೆ. ಖಾಲಿ ಹೊಡಿತಾ ಇದೆ ಗೈಸ್, ಯಾರು ಇಲ್ಲ ಅಷ್ಟೊಂದು ಜನ. ನೋಡಿ ಮೋಸ್ಟ್ಲಿ ನಿಧಾನಕ್ಕೆ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಇದೆಲ್ಲ ಆನ್ ಮಾಡ್ತಾರೆ, ಅವಾಗ ಮಸ್ತ್ ಕಾಣಿಸ್ತದೆ. ದಿಸ್ ಈಸ್ ಮೈ ಫ್ರೆಂಡ್ ಚಂದು. ಹಾಯ್ ಅಲ್ಲ. ಯಾವ ಬ್ರಾಂಚ್ ನೀವೆಲ್ಲ? ಯಾರ ಮಕ್ಳಪ್ಪ ನೀವೆಲ್ಲ? ಡ್ಯಾನ್ಸ್ ಆಡ್ತಿಲ್ಲ ಅದನ್ನು? ಆಯ್ತು ಡ್ಯಾನ್ಸ್ ಇವತ್ತು ಆಡ್ತಿಲ್ಲ, ಹುಷಾರಿಲ್ಲ ನಂಗೆ. ಪರವಾಗಿಲ್ಲ, ಆಡು. ಇಲ್ಲ ಆಡು, ನಾನು ನೋಡ್ತೀನಿ. ಫುಲ್ಲು ಫುಡ್ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ಬಸವ ಎಲ್ಲ ಅವನೇ. ಹಾಯ್ ಮಾಮ್, ಹೇಗಿದ್ಯಾ? ಆರಾಮ್ ಮಾಮ್. ನೀನು ಏನು ಸಮಾಚಾರ? ಏನ್ ಮಾಮ್ ಮಿಸ್ಸಣ್ಣ ಆಗಿದ್ಯಾ? ಏನ್ ಮಾಡೋದು ನೋಡು, ವೀಕ್ ಆಗ್ಬಿಟ್ಟಿದೀನಿ ಯೋಚನೆ ಮಾಡಿ 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 ಮಾಡಿ. ಏನಕ್ಕೆ ಯೋಚನೆ ಮಾಡ್ತಾ ಇದೀಯಾ? ಟೆನ್ಷನ್ ಮಾಮ್ ಫುಲ್ಲು. ಏನ್ ಮಾಮ್ ನಿನ್ಗೇನ್ ಟೆನ್ಷನ್? ಆರಾಮಾಗಿ ಜಾಲಿ ಮಾಡ್ಕೊಂಡಿದ್ದೆ. ನೀನೆಲ್ಲಪ್ಪ, ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಕೆಲಸ ಸಿಕ್ತಾ? ಪ್ಲೇಸ್ಮೆಂಟ್ ಆಯ್ತಾ? ಹೌದಾಗಿಲ್ಲ ಮಾಮ್, ನಿನ್ಗಾದ್ಮೇಲೆ ನನ್ಗೆ ಅಟೆಂಡ್ ಮಾಡಿದ್ರೆ ಯಾವುದೋ ಒಂದು ಅಟೆಂಡ್ ಮಾಡ್ತಾ ಇದೀನಿ ಮಾಮ್. ಬೇಜಾರು. ಬೆಳಗ್ಗೆನೆ ಬಂದು ಕೂತಿರ್ತೀಯ ಇವಾಗ್ಲೂ? ಬೆಳಗ್ಗೆ ಬಂದಿಲ್ಲ, 11 ಗಂಟೆಗೆ ಬಂದೆ. ಡ್ಯಾನ್ಸ್ ಇತ್ತು ಏನೋ. ಚೆನ್ನಾಗಿದೆ ಮಾಮ್. ಎಲ್ಲ ಯಾರೋ ಲೈನ್ ನೋಡಿದ್ ಮದುವೆ ಆಗತ್ತಾನೆ ಪಟಾಯಿಸ್ಕೊಂಡು. ನನ್ಗೆ ಯಾರು ನಮ್ ಬಿಡ್ತಾರೆ, ನೀ ಇರ್ಬೇಕಾರೆ. ನಾನು ಯಾರು ನೋಡ್ತಾನೆ ಅನ್ಕೊಂಡು. ಈ ಥರ ಸಣ್ಣಗಾಗಿರೋದ್ರಿಂದ ಒಬ್ರು ನೋಡೋರೇ ಇಲ್ಲ ಕಣ. ಇವಾಗ ಸಣ್ಣಗಾದ್ರೇನೆ ಬೆಲೆ ಮಾಮ್. ಸಣ್ಣಗಾಗಿ ಎಷ್ಟು ಕಷ್ಟ ಪಡ್ತಾರೆ ಹೇಳು. ನೀನ್ ಆರಾಮಾಗಿ ಆಗಿದ್ಯಾ, ಏನು ಮಾಡಿದ್ಯಾ? ತೆಗಿ. ನಾನು ನೋಡಿ ಮಾಮ್ ಗುಂಡು. ಏಕೆ ಕೆಲಸ ಸಿಕ್ಕಲ್ಲ ಅಂತ. ದೇವಸ್ಥಾನಕ್ಕೆ ಹೋಗಿದ್ದ? ತಿರುಪತಿ ಹೋಗಿದ್ದ? ಇಲ್ಲ ಮಾಮ್, ಅಲ್ಲೇ ಮನೆ ಹತ್ರ. ಈಗ ಇಷ್ಟು ಕೇಳ್ತಿರಲ್ಲ ನಮ್ಮದು ಯಾವುದು ಕಾಲೇಜ್ ಅಂದ್ಬಿಟ್ಟು. ಇದೇ ನಮ್ಮದು ಕಾಲೇಜ್. ಇಲ್ಲಿ ಏನೇನೋ ಇದ್ದವ್ರು ನೋಡಿ ಸ್ಟಾಲ್ಸು. ಪಾಪಿ ಚುಲೋ ಅಂತೆ, ಫುಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಇಲ್ಲೇನೋ ಇಟ್ಟವ್ರೆ. ಆಮೇಲೆ ಇಲ್ಲಿ ಯಾವುದೋ ಟ್ಯಾಟೂ ಸೆಂಟ್ರ್ ಇಟ್ಟವ್ರೆ. ಎಲ್ಲ ಕೇಳ್ತಾ ಇದ್ರು ಮಾಮ್, ನನಗೆ ಸಿಗ್ದವ್ರಲ್ಲ ಅಬಿಯಲ್ಲಿ ಅಂತ. ಯಾರಬ್ಬ? ಬರ್ತಾನೆ ಅಂತ. ಎಲ್ಲಿ ಕೇಳ್ತಾ ಇದ್ದ. ಆಮೇಲೆ ವೈಷ್ಣವಿ ಕೇಳ್ತಾ ಇದ್ಲು, ತರುಣ್ ಕೇಳ್ದ, ಸೀನಿ ಕೇಳಿದ್ಲು. ಎಷ್ಟೊಂದು ಸಿಗ್ದವ್ರೆಲ್ಲ ಕೇಳ್ತಾ ಇದ್ರಪ್ಪ ಅಬಿಯಲ್ಲಿ ಬರ್ತಾವನೆ ಅಂತ. ಒಳಗೆ ಕಮ್ಮಿ ಇದ್ರಲ್ಲ, ಇಲ್ಲಿ ನೋಡಿ ಜನಗಳು ಎಷ್ಟು ಜನ ಅವ್ರು. ಇಲ್ಲಿ ಫುಲ್ ತುಂಬ್ಕೊಬಿಟ್ಟವ್ರೆ. ಹಾಯ್ ಬಾಯ್, ಹೌ ಆರ್ ಯು? ಆರಾಮ? ಏನು ಇವೆಲ್ಲ ಏನಪ್ಪ ಕಾಲೇಜ್ ನಿಂದ ಆಗ್ಯಾರ ಇವಾಗ. ಮಾಡು ಸರ್. ಹಿಂಗೆ ಮಾತಾಡ್ಕೊಂಡು ಈ ಥರ ನಾವು ಸಿಗ್ಗಾರಲ್ಲ ಆಯ್ ಅಂದ್ಕೊಂಡು ಲಾಗ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು. ಇದೆ ಗೈಸ್, ಇದು ಒಂದು ಹಾಸ್ಟ್ಲು. ಅಲ್ಲ ಇದು ಕ್ಯಾಂಟೀನು. ಇದು ಕ್ಯಾಂಟೀನು ಅಷ್ಟೇ ಗೈಸ್. ಇನ್ನು ನೆಕ್ಸ್ಟು ಏನಾಗ್ತದೆ ಅಂದ್ಬಿಟ್ಟು ನಿಮಗೆ ಮತ್ತೆ ಸ್ಟೇಜ್ ಎಲ್ಲ ನಡೀತಾ ಇದೆ, ಇನ್ನೂ ಪ್ರೊಸೆಸಿಂಗಲ್ಲಿದೆ. ಸೋಲೋ ಮುಗಿದು ಗ್ರೂಪ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ನೋಡೋಣ. ದಿಸ್ ಈಸ್ ಅವರ್ ಕಾಲೇಜ್ ಪಾರ್ಕ್. ಈ ಪಾರ್ಕಲ್ಲಿ ಏನೇನು ವಿಶೇಷಗಳು ನಡೆಯುತ್ತೆ ಅನ್ನೋದನ್ನ ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಶೇಷ ಈ ಪಾರ್ಕಲ್ಲಿ ಏನು ವಿಶೇಷ ಆಗುತ್ತೆ? ನಾವು ಊಟ ಮಾಡ್ತಾರೆ ಎಲ್ಲ ಬಂದು ಕುತ್ಕೊಂಡು. ಆಮೇಲೆ
ಮೇನ್ ಮ್ಯಾಟ್ರ್ ಹೇಳು, ಕಪಲ್ ಸ್ಪಾಟ್ ಅಂತ. ಕಪಲ್ ಸ್ಪಾಟ್ ಅದು ಅಲ್ಲೈತ್ ನೋಡಿ. ಅದನ್ನ ಹೇಳ್ತೇನೆ ಅನ್ಕೊಂಡ್ರೆ ನೀನು ಹೇಳ್ತಾ ಇಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಇದು ಗೈಸ್ ಏನು ಗೊತ್ತಾ, ಹೊಸದಾಗಿ ಅವಾಗ ಪ್ರೇಮ ಪತ್ರ ಅವಾಗ ಶುರು ಆಗಿರ್ತದಲ್ಲ ಪ್ರೀತಿ, ಆ ಪ್ರೀತಿ ಇದೆಲ್ಲ ಇಲ್ಲೇ ಚಿಗುರೋಡಿ ಅದು ಈ ಪಾರ್ಕಲ್ಲಿ. ಯಾವುದು ದೇವಸ್ಥಾನ ಬ್ಯಾಕ್ ಸೈಡು ಕುಚ್ಚು ಕುಚ್ಚು ಕುಚ್ಚು. ಗೈಸ್ ನನಗೋಸ್ಕರ ಪ್ರೀತಿಯಿಂದ ಕೂಪನ್ ಕೊಡ್ತಾಳೆ ಊಟಕ್ಕೆ, ಥ್ಯಾಂಕ್ ಯು. ಇಲ್ಲಿ ಊಟ ಮಾಡೋಣ ಅಂತ ಬಂದು, ಬಟ್ ಖಾಲಿ ಆಗಿಬಿಟ್ಟಿದೆ. ಬರೋದು ಟೈಮ್ ಪರ್ಫೆಕ್ಟಾಗೆ ವೇಸ್ಟ್, ಕೂಪನ್ ಎಲ್ಲ ವೇಸ್ಟ್ ಆಯ್ತು ಮಮ್ಮಿ. ಫೋನ್ ಮಾಡಿ ಹೇಳೆಲ್ಲ ಖಾಲಿ ಆದ್ಮೇಲೆ ಕೊಟ್ಟಿದ್ದೆಲ್ಲ ಅಂತ. ಅನ್ನ ಭಾಗ್ಯ ಇಲ್ಲ ನಮ್ಗೆ ಅಷ್ಟೇ ಇವತ್ತು. ಸೊ ಓಕೆ ಬಾ ಅಲ್ಲೆಲ್ಲಾರು ತಿನ್ನೋಣ. ಟಾಪ್ ವ್ಯೂ ಆಫ್ NMIT ಇಲ್ಲೇ ಗೈಸ್ ನಡೆಯೋದು, ಇಲ್ಲೇ ಪೂರ್ತಿ ಇವೆಂಟ್ ಎಲ್ಲ ನಡೆಯೋದು ಇಲ್ಲೇ. ಓ ಕಾಣಿಸ್ತಿಲ್ಲ, ಮೇಲ್ ಟಾರ್ಪಲ್ಲೆಲ್ಲ ಹಾಕ್ಬಿಟ್ಟವ್ರೆ, ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿದ್ವಿ ನಾವು, ಅದೆಲ್ಲ ನಾನು ವಿಡಿಯೋ ಆವಾಗ ವ್ಲಾಗ್ ಮಾಡ್ತಿರ್ಲಿಲ್ಲ, ಇಲ್ಲಾಂದರೆ ನಿಮಗೆಲ್ಲ ತೋರಿಸ್ತಾ ಇದ್ದೆ. ಸಕ್ಕದಾಗಿ ಮಾಡಿದ್ವಿ. ಹೆಂಗೆ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಲೆವೆಲ್ ಇತ್ತು ಡ್ಯಾನ್ಸ್ ಮಾತ್ರ. ಫುಲ್ ಫೈರು, ಸ್ಟೇಜ್ ಫುಲ್ಲು ಫೈರು. ಪರ್ಫಾರ್ಮೆನ್ಸ್ ಅಂತೂ ಒನ್ಸ್ ಮೋರ್ ಅನ್ಬೇಕು, ಆ ಥರ ಮಾಡಿದ್ವಿ ಡ್ಯಾನ್ಸು. ಬಟ್ ಈ ಸರಿ ಮಾಡ್ತಾ ಇಲ್ಲ. ಹಾಯ್ ಭರತ್, ಮೈ ಫ್ರೆಂಡ್ ಭರತ್, ಮಗ ಮಂಜುನಾಥ್. ನೋಡ್ರಪ್ಪ ಇವರು ಎಲ್ಲ ನಿಂದು ಈ ಸರಿ ಇಲ್ವನ್ನ ಕಾರ್ಡು ಕೋರು ಯಾಕೆ ಹಾಸ್ಪಿಟಾಲಿಟಿ, ವಾಟರ್ ಬಾಟ್ಲು ಎಲ್ಲ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ ಅಂತ. ಹಾಸ್ಪಿಟಾಲಿಟಿಗೆ ಹೋಗ್ಬಿಟ್ಟು ಇರೋ ಬರೋ ತಿಂಡಿನೆಲ್ಲ ತಗೊಂಡ್ಬಂದವನು. ರೂಪಾಯಿ ಒಬ್ಬರ ಹತ್ರ ಇಸ್ಕೊಂತಾರೆ, ತಮಾಷೆ ಅಲ್ಲ. ಮಾತಾಡ್ಸೋಣ ಅಂತ ಹೋದ್ರೆ ಇರೋ ಬರೋ ತಿಂಡಿನೆಲ್ಲ ತಗೊಂಡ್ಬಂದನು. ತಿಂಡಿಗಳು, ಕೇಕ್ಗಳು, ಜ್ಯೂಸ್ಗಳು ಎಲ್ಲ. ಒಂದು 100-200 ರೂಪಾಯಿ ರಿಕವರಿ ಆಗಿದೆ. 200 ರೂಪಾಯಿ ಆಗಲೇ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಇವನ್ನ ಕರ್ಕೊಂಡ್ರೆ ಒಳ್ಳೆ ವರ್ತು ವರ್ಮ ವರ್ತು ತಿನ್ನಕ್ಕೆಲ್ಲ ಒಳ್ಳೆ ಟೈಪ್ ಆಗಿತ್ತು ತಿನ್ನಕ್ಕೆಲ್ಲ. ಎಲ್ಲರೂ ಸಣ್ಣ ಅಂದು ಬೇಜಾರಾಗ್ಬಿಟ್ಟಿದೆ ನನಗಂತೂ. ನೋಡಿ ಎಲ್ಲರೂ ಹಂಗೆ ಅಂತಾರೆ, ಒಬ್ಬರಾದ್ರೆ ಓಕೆ, ಬಟ್ ನೋಡಿದವರೆಲ್ಲ ಸಣ್ಣ ಅಂದು. ಹಳೆ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡ್ರಿ ಏನಂತ, ಸಣ್ಣಾಗಿದ್ದಾನ ಇಲ್ವಾ ಅಂತ. ಹಾಯ್ ಅಂತ ಮಗಳು. ಗೈಸ್ ಏನು ಗೊತ್ತಾ, ತುಂಬ ಜನ ನಿಟ್ಟೆ ಕಾಲೇಜಲ್ಲಿ ನಾನಂದರೆ ಗೊತ್ತು ಅಂತ ಹಂಗೆ ಹಿಂಗೆ ಸ್ವಲ್ಪ ಜನ ಮೆಸೇಜ್ ಮಾಡ್ತೀರಾ, ಬಟ್ ಡೈರೆಕ್ಟಾಗಿ ಯಾಕೆ ಮಾತಾಡ್ಸಲ್ಲ ಅಲ್ವಾ? ಅದೊಂದೇ ನನಗೆ ಕ್ವೆಶನ್ನು. ನೋಡಿರ್ತೀರಾ, ಆಮೇಲೆ ಮೆಸೇಜ್ ಮಾಡಿಬಿಟ್ಟು ನೀವು ನಿಟ್ಟೆ ಕಾಲೇಜ್ ಅಲ್ವಾ, ನಾನು ನೋಡಿದೆ ನಿಮ್ಮನ್ನು ಅಂತೀರಾ. ಈ ಥರ ಏನಾದ್ರು ನೀವು ನೋಡಿದರೆ ಡೈರೆಕ್ಟಾಗಿ ಬಂದು ಮಾತಾಡಿಸಿ, ನನ್ನ ಖುಷಿ ಆಗುತ್ತಲ್ವ ನನಗೂ. ಯಾಕೆ ಸುಮ್ಮನೆ ಮನುಷ್ಯಲ್ಲಿ ನೋಡಿಬಿಟ್ಟು ಮಾತಾಡ್ಸೋಣ ಅಂದ್ಕೊಂಡೆ ಅಂತಲೂ ಮಾಡಿದ್ದಾರೆ ಮೆಸೇಜು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಲ್ಡಪ್ಪು ಆ ಥರ ಎಲ್ಲ ಏನೂ ಅಲ್ಲ, ಬಟ್ ನೋಡಿದಾಗ ಮಾತಾಡಿಸಿ, ಖುಷಿಯಾಗುತ್ತೆ ನನಗೂ ಅಲ್ವಾ? ಡೈರೆಕ್ಟಾಗೆ ಬಂದು ಮಾತಾಡ್ಸಿದ್ರೆ ಖುಷಿ ಆಗಲ್ವ ನನಗೂ ಇನ್ನೂ ಒಂಥರ ಮೋಟಿವೇಶನ್ ಆಗುತ್ತೆ. ಪರವಾಗಿಲ್ಲ, ನಮ್ಮ ನೋಡಿ ಮಾತಾಡಿಸ್ತಾರೆ ಅಂತ ನನಗೂ ಖುಷಿ ಆಗುತ್ತೆ ಅವಾಗ. ಅದೆಲ್ಲ ಮಾಡಿ ಖುಷಿ ಆಗ್ತದೆ. ಈಗ ಇಲ್ಲೇ ನಾವೆಲ್ಲ ನಮ್ಮ ಪ್ಲೇಸು, ಇಲ್ಲಿ ಬಿಟ್ಟರೆ ಇಲ್ಲಿ ಮಾಡ್ತೀನಿ ವೀಡಿಯೋಸು. ಪಾಪ ನನ್ನ ವೀಡಿಯೋ ಎಲ್ಲ ನಮ್ಮ ಬಸವನೇ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಸ್ಪಾಟು, ಅದು ಬಿಟ್ಟರೆ ಆ ಸ್ಪಾಟು, ಅದು ಬಿಟ್ಟರೆ ಈ ಸ್ಪಾಟೆಲ್ಲ ಒಂಥರ ನಮಗೆ ಸಿಕ್ಕಾಪಡೆ ಇಷ್ಟ. ಯಾಕಂದರೆ ನಾನು ಅವಾಗ್ಲಿಂದನೂ ಜಾಯ್ನ್ ಆದಾಗ್ಲಿಂದನೂ ವೀಡಿಯೋಸ್ ಮಾಡಿರೋದೇ ಇಲ್ಲೇ. ಒಂಥರ ಬೆಸ್ಟ್ ಪ್ಲೇಸು. ನನ್ನ ಫ್ರೆಂಡ್ ಒಬ್ಳು ಬರಬೇಕು, ಅಶ್ವಿನಿ ಅಂದ್ಬಿಟ್ಟು, ಅವಳಿಗೆ ವೆಯ್ಟಿಂಗು. ಅವಳು ಬಂದಮೇಲೆ ಮಾತಾಡಿಸ್ತೀನಿ. ಬರ್ತದಾಳು, ಇನ್ನೂ ಬೆಳಗ್ಗೆಯಿಂದ ಬರ್ತಿದ್ದೀನಿ ಅಂತ ಹೇಳ್ತಾನೆ ಅವಳೆ, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ನಿಂತ್ಕೊಳ್ಳೋ, ತೆಗಿತೀನಿ. ಯಾವಾಗಲೂ ಒಂದೇ ಪೋಸು ಕೊಡು, ಪೋಸ್ಗಳು ಸ್ಟೆಪ್ ತಗೋ, ನೀನು ನಾಳೆ ತಗೋ ಅಂತ ಹೆಂಗೆ ಮಸ್ತಾಗಿ ಮಾಡು. ನೀನು ನಾಳೆ ತಗೋ ಬಾ. ನಿನ್ನ ಏನು ಗೈಸ್ ಅಷ್ಟೊತ್ತಿಂದ ವೆಯ್ಟ್ ಮಾಡಿಸಿ 1 hour ಆದಮೇಲೆ ಇವಾಗ ಬತ್ತಾಳೆ ಗೈಸ್. ಅರ್ಧ ಗಂಟೆ ಆಗಿಲ್ವಾ? ಅರ್ಧ ಅಲ್ಲ, ಬೆಳಗ್ಗೆ ಹೇಳಿದವಳು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ಇವಾಗ ಬತ್ತಾಳೆ ಗೈಸ್. ಇಲ್ಲಿ ನೋಡಿ, ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಏನು ಸಮಾಚಾರ? ಹಾಯ್ ಬ್ರೋ. ಹಾಯ್ ಬ್ರೋ. ಏನಕ್ಕೆ ಇಷ್ಟೊತ್ತು? ಬೆಳಗ್ಗೆಯಿಂದ ವೆಯ್ಟ್ ಮಾಡಿಸಿ ಇಷ್ಟೊತ್ತು ಮಾಡಿದ್ಯಾ? ಎಷ್ಟೊತ್ತಿಂದ ಬಂದಿದ್ದೀವಿ ಗೊತ್ತಾ ನಾವು? ಕಾಯ್ದು ಕೇಳಿಲ್ಲ ಇವನ್ನ, ಏನೋ 12:30 ಮಾಡೋ ಅವಳು ಫೋನ್ ಮಾಡಿ. ನಿಂಗೆ ಇಷ್ಟ ಅಲ್ವಾ? ಕೈ ಆಡ್ಸಕ್ ಚೆನ್ನಾಗಿರುತ್ತೆ ಇವಾಗ ಅಲ್ವಾ? ಸಮಾಚಾರ ಅಶ್ವಿನಿ? ಮಿಸ್ ಮಾಡ್ಕೊಳ ನನ್ನ ದೊಡ್ಡದಾಗಿ ಹೇಳ್ದಲ್ಲ ವ್ಲಾಗಲ್ಲಿ, ಅವಿನ ಮಿಸ್ ಮಾಡ್ಕೋತೀನಿ ಅಂತ. ಅಲ್ಲ ಮಾಡ್ಕೊಂಡ ಇಷ್ಟ ದಿನ, ನೆನ್ಪೇ ಇರಲ್ಲ ನಾನಂತೂ.
ಶೋ ಏನ್ ಹೇಳಕ್ಕೆ ಬಿಡಲ್ಲ ನೀವು ಹೇಳು ಮಾಡಕ್ಕೆ ಹೇಳು. ಬಿಡಲ್ಲ. ಓಕೆ ಓಕೆ ಹೇಳು ಟೇಕ್ ಯು ಟೈಮ್ ಹೇಳಿ 5 ನಿಮಿಷ ಆದ್ರೂ ಪರಲ್ಲ ವಿಡಿಯೋ ಮಾಡ್ತೀವಿ ಹೇಳು ಹೇಳು ಏನ್ ಕಮಾನ್ ನಾವ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ದೀನಲ್ಲ. ಇಲ್ಲ ಇಲ್ಲ ಸೂಪರ್ ಸೂಪರ್ ಇರು ಅಡಿಯಿಂದ ಮುಡಿಯೋರು ಹೇಳಿ ಇವಾಗ ಹೇಳು ನಿನ್ ಮನ್ಸಲ್ಲಿ ಇರೋದ್ನೆಲ್ಲ ಹೇಳು ಎಲ್ಲಾರ್ನು ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಬಂದಿದ್ದೀನಿ. ಇದೇನ ಫೆಸ್ಟ್ ಎಲ್ಲ ನಮ್ಗೆ ಯಾಕೆ, ನಿಮ್ಗೆಲ್ಲ ನೋಡಕ್ ಬಂದೆ. ಓಕೆನಾ? ಬೇರೆ ಇಲ್ವಾ? ಇನ್ನ ಮನ್ಸಲ್ಲಿ ಏನು ಇಟ್ಟಿದೆ ಎಲ್ಲ ಹೇಳು ಮನ್ಸಲ್ಲಿ ಕಕ್ಬಿಡು. ಮನ್ಸಲ್ಲಿ ಏನಿಲ್ಲ ಹೇಳೋದಕ್ಕೆ, ಏಕೆ ಖಾಲಿ ಮನ್ಸು ಹೊರದೋಗ್ಬಿಟ್ಟಿದೆ. ಲವ್ ಲೈಫ್ ಹೆಂಗ್ ನಡೀತಾ ಇದೆ? ಲವ್ ಇಲ್ಲೈತೆ. ಎಲ್ಲಿ ಕಾಣಿಸ್ತಿಲ್ವೇ? ಸರಿ ಬಾ. ನೋಡಿ ಗೈಸ್, ಅವತ್ ಕಾಣಿಸ್ಕೊಂಡಿದ್ಲಲ್ಲ ಇವತ್ ಬರ್ತಾವಳೆ. ಅವತ್ತು ಹೇಳಿದ್ದು ನಾನು ಚೆನ್ನಾಗಿ ಕಾಣಿಸ್ತೀನಿ ಅವತ್ತು. ಓ ಕರೆಕ್ಟ್ 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 ನೋಡಮ್ಮ. ನೋಡಿ ಗೈಸ್, ನಾವು ಸುಮ್ಮನೆ ಕೂತಿರ್ತೀವಿ, ಎಲ್ಲ ಬರ್ತಾರೆ ಹಿಂಗೆ. ಏನಮ್ಮ ಹೀರೋಯಿನ್, ಸರಿ ಬರಲ್ಲ. ಬಾ 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 ಬಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂಚರ ಅಶ್ವಿನ್ ಇದಾಗೋಯ್ತು ಕಾನ್ವರ್ಸೇಷನ್ ಆಗ್ಲೇ. ನೋಡಿ ಗೈಸ್, ಇಲ್ಲಿ ಬಸ್ಸ ಮಾಡೋ ಕೆಲ್ಸಗಳು ರ್ಯಾಂಪ್ ಹೋಗ್ತಾರ ಬಟ್ಟೆ ಎಲ್ಲ ಬಿಸ್ತಾನೆ. ಯಾಕೋ ಹಿಂಗೆ ನೀನು? ಈ ಕಡೆಯಿಂದ ಬಾ. ನೋಡಿ ಗೈಸ್, ಮಗ ಬೇಕು. ಹಾಯ್ ರಿಷಬ್, ಹಾಯ್ ಬಾಯ್. ಆರಾಮ? ಆರಾಮ. ಏನ್ ಸಮಾಚಾರ? ಹೇಳ್ಬೇಕು ಮಚ್ಚ. ಗೈಸ್ ನನಗೆ ಎಷ್ಟು ಇಷ್ಟ ಅಂದ್ರೆ 3ನೇ ಸರಿ ಬಿಚ್ಚೋನೆ. ಕಟ್ತಾ ಇದೀನಿ ಕರೆಕ್ಟ್ ಡ್ರೆಸ್ ಕಟ್ಟು ಕಟ್ಟು, ಒಳ್ಳೆ ಹುಡುಗ ನೀನು. ಸೊ ಗೈಸ್, ಇವಾಗ ಫೋಟೋ ಶೂಟ್ ಎಲ್ಲ ಮುಗಿಸಿ ಈಗ ಸ್ಟಾರ್ಟ್ ಆಗಿದೆ ಇವೆಂಟು. ತರುಣ್ ಆರಾಮ? ಬರ್ರಿ ಯುವರಾಜ್ ಆರಾಮ? ಹೆಂಗಿದ್ಯಮ್ಮ? ಫುಲ್ ಜಾಕಿ. ಎಲ್ಲೆಲ್ಲೋ RCB ಫ್ಯಾನ್ಸ್. ಮಾಮ್ ಕೂದ್ಲು ಹಿಂಗ್ ಮಾಡ್ಕೊ ಮಾಮ್, ಇಲ್ಲಿದೆಲ್ಲ ಇವ್ನ ಕೂದ್ಲು ಹಂಗ್ ಮಾಡ್ಕೊ ಮಾಮ್ ನೀನು. ಅದೇ ಮ್ಯಾಮ್ ಸ್ಟೇಡಿಯಂಗೆ ಹೋದ್ರೆ ಮಲ್ಲಿಂಗ ಕೂದಲು ಕೊಡ್ತಾರಲ್ಲ ಅದೇ ಹಂಗೆ ಎಷ್ಟು ಸಖತ್ತಾಗಿ ಕಾಣಿಸ್ತೀವಿ. ಫಸ್ಟ್ ನೀನಂತೆ ಒಂದು ಸ್ವಲ್ಪ ಕೂದಲು ಬಂದ್ರೆ ಸಾಕಪ್ಪ ಫಸ್ಟ್ ನನಗೆ ಅಂತೆಲ್ಲ. ಬೋಡಿ ಮಾಡಿಸ್ತಾ ಇರ್ತಾನೆ ನಾನು ಅವಾಗ ಕೂದಲಿರೋದೇ ಕಮ್ಮಿ, ಮತ್ತೆ ಬೋಡಿ ಮಾಡಿಸ್ತಾನೆ. ಹಾಯ್ ಸಿದ್ಧ, ಅವರ್ ಯೋ ಆರಾಮ? ಏನು ಸಮಾಚಾರ? ಹಾಯ್ ಸುನೇ, ಆರಾಮ? ನಮ್ಮ ಜೇಕಿ ಹಾಯ್, ಆರಾಮ? ಚೆನ್ನಾಗಿ ಲೈಟಿಂಗ್ ಎಲ್ಲ ಮಸ್ತಾಗಿ ಕಾಣಿಸ್ತದೆ. ಇವರೇ ಗೆಸ್ಟ್ಗಳು ಬರ್ತಾರದು. ಆ್ಯಕ್ಚುಲಿ ನೈಟ್ ಟೈಮ್ ಚೆಂದ ಕಾಣಿಸುತ್ತೆ, ವ್ಯೂ ಆಗಲಿ ಪ್ರತಿಯೊಂದೂ ನೈಟ್ ಟೈಮೇ ಒಂಥರ ಚೆನ್ನಾಗಿ ಕಾಣಿಸೋದು ಸಖತ್ತಾಗೆ. ಹಂಗೆ ಸ್ವಲ್ಪ ಅದೇ ಪ್ರೋಗ್ರಾಮ್ಸು ಸಿಕ್ಕಾಬಡೆ ಒಂಥರ ಬೋರ್ ಹಿಡಿದೈತೆ ಅಂದ್ಬಿಡು ಈಚೆ ಒಂದು ರೌಂಡ್ ಏನಾದರೂ ತಿನ್ಕೊಬರೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ತಿನ್ಕೊಂಡು ಏನೋ ಒಂದು ನಿಮಗೆ ಮತ್ತೆ ಸಿಗ್ತೀನಿ. ಈಗ ಈಚೆ ಎಲ್ಲ ಓಡಾಡಿಕೊಂಡು ಇವಾಗ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ನೈಟ್ ಲೈಟಿಂಗ್ಸು ನೆಕ್ಸ್ಟ್ ಲೆವೆಲ್. ಮೈಸೂರು ತರ ಇದೆ ನೋಡಿ. ಹೌ ಯು ಫೀಲಿಂಗ್ ಅಶ್ವಿನಿ? ಐ ಆಮ್ ಫೀಲಿಂಗ್ ಫೈನ್. ಇಷ್ಟ ಹೇಳಿ 2 ಮಾತು ಮುಗಿಸ್ತಾ ಇದೀವಿ. ನೀನು ರಿಷಬ್? ಪೀಸ್ ಔಟ್ ಬ್ರೋ. ಮ್ಯಾಮ್ ನೀನ್ ಇದ್ರೆ ನಾನು ಖುಷಿಯಾಗಿ ಇರ್ತೀನಲ್ಲ ಮ್ಯಾಮ್. ಹೊಡೆದ ನೋಡಿ ಡೈಲಾಗ್ ಏನು ಕಮ್ಮಿ ಇಲ್ಲ ಗೊತ್ತಲ್ಲ. ಏನು ರೆಸಾರ್ಟಲ್ಲೇ ನೋಡಿರ್ತೀರ, ರೆಸಾರ್ಟ್ ಅಲ್ಲಿ ಎಷ್ಟೊಂದು ಗೇಮ್ಸ್ ಆಡಕ್ಕೆ ಬಿಟ್ಟಿಲ್ಲ ಇವನು. ಆದ್ರೂ ಹೋಗಿ ಒಬ್ಬೊಬ್ಬನೇ ಆಡ್ತಿದ್ನಲ್ಲ. ಸುಖಾಜ್ ಅಲ್ಲಿ ಮಸ್ತಾಗಿ ಇನ್ನೂ ಇವೆಂಟ್ಸ್ ಎಲ್ಲ ಇದೆ, ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗುವ. ನೈಟ್ ವ್ಯೂ ಕೊಟ್ಟಿದ್ದೀನಿ ಎಷ್ಟು ಚೆಂದ ಕಾಣಿಸ್ತೀವಿ ನೋಡಿ. ಬೆಳಗ್ಗೆಗಿಂತ ನೈಟ್ ವ್ಯೂ ಸಕಲಾಗಿದೆ. ಆಯ್ತಾ ಜನ ಇನ್ನ ಇರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ. ಮಾಡ್ಬೇಕಿತ್ತ ಈ ವರ್ಷ ಡ್ಯಾನ್ಸ್ ಏನು ಇಂಟ್ರೆಸ್ಟ್ ಇಲ್ಲ ಕಣ ಈ ಸರಿ ಅಷ್ಟೊಂದು. ಮತ್ತೆ ಕಾಲೇಜ್ ಮುಗಿಯೋ ವರ್ಷ ನಮ್ಮನ್ನ ತಿಂಡಿ ಮಾಡಿ MJ ಫ್ರೆಂಡ್ ಸುಮ್ಮು ಕಂದ್ಬಿಡು. ಹಾಯ್ ಮಾ, ಏನು ಸಮಾಚಾರ? ಆಯಣ್ಣ ಹೆಂಗ್ ಬಿಡ ನನಗೆ ಬರಲ್ಲ ಕಣ, ಅದಕ್ಕೆ ದೂರ ಹೇಳು. ಹಾಯ್ ಗಾಯ್ಸ್, ಏನು ಸಮಾಚಾರ ಅನ್ನೋ. ಇಲ್ಲೆಲ್ಲ ನಿನ್ನೆ ಒಮ್ಮನ ಅಲ್ಲಿ ಬಿದ್ದು ಏಟಾಗೈತೆ ಎಲ್ಲೋ ಕಾಡಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡೋಣ ನೋಡಿ. ಎಷ್ಟು ಯಾರು ಬ್ಯಾನರು ದಿವ್ಯ ಕುಮಾರ್. ಯಾರು? ದಿವ್ಯ ಕುಮಾರ್ ಅಂದ್ಬಿಟ್ಟು ಟೀಮ್ ಲಾಸ್ಟ್ ಆಡಿದ್ವಲ್ಲ ಗೈಸ್, ಅವರೇ ಇವಾಗ ಡ್ಯಾನ್ಸ್ ಆಡ್ತಾರೆ ನೋಡಿ.
ಗೈಸ್ ಇವಾಗ ಆಲ್ಮೋಸ್ಟ್ ಇವೆಂಟ್ ಎಲ್ಲ ಮುಗೀತು. ಇವಾಗ ಇನ್ನೇನು ಮನೆಗೆ ಹೊರಡಬೇಕು. ಎಷ್ಟು ಜನ ಸೇರಿದ್ದಾರೆ ನೋಡಿ ಗೈಸ್, ನೋಡಿ ಇಲ್ಲಿ. ಇವತ್ತೇ ಈ ರೇಂಜ್ ಕ್ರೇಜ್ ಇದ್ದಾರೆ ಅಂದರೆ ಇನ್ನು ನಾಳೆ ಯಾವ ರೇಂಜ್ ಕ್ರೇಜ್ ಇರಲ್ಲ. ನಾಳೆ ಬೇರೆ DJ, ಆಮೇಲೆ ಸುನ್ ಸಾತಿಯಾ ಆ ಸಾಂಗ್ ಹಾಡಿರೋ ಸಿಂಗರ್ ಬರ್ತಾ ಇದ್ದಾರೆ. ಇನ್ನೂ ಫುಲ್ ಸಖತ್ತಾಗಿರುತ್ತೆ ನಾಳೆ. ಸೊ ಅದಕ್ಕೆ ನಾಳೆ ನೋಡೋಣ, ನಾಳೆನೂ ತೋರಿಸ್ತೀನಿ ನಿಮಗೆ ಪೂರ್ತಿ. ಮಣ್ಣಿನ ಮಗನು ಇವನು. ಫೆಸ್ಟೆಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ತೊಗೊಳಕ್ಕೆ ಬಂದಿದ್ದೀನಿ. ಈ ಟಿ ಶರ್ಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ವೇರ್ ಮಾಡಿ. ನಾಳೆಗೆ ಔಟ್ಫಿಟ್ಟು ನೋಡ್ತಾ ಇದ್ದೀನಿ, ಯಾವುದೂ ಮ್ಯಾಚೇ ಆಗ್ತಾಯಿಲ್ಲ. ಅವಳಿಂದ ತೆಗ್ದೆ ನೋಡ್ತಾ ಇದ್ದೀನಿ, ಒಂದು ಯಾಕೋ ಸೆಟ್ಟೇ ಆಗ್ತಾಯಿಲ್ಲ. ಇದೊಂದು ತೊಗೊಂಡಿದ್ದೀನಿ, ಇದೊಂದು ವೇರ್ ಮಾಡಿ ನೋಡಬೇಕು. ಇದೊಂದು ವೇರ್ ಮಾಡಿದ್ದೆ, ಅಷ್ಟು ಹೈಲೈಟ್ ಆಗಿಲ್ಲ. ಇದು ನೋಡಿ ಹೇಗಿದೆ. ಇದಕ್ಕೆ ವೈಟ್ ಬ್ಯಾಗ್ ಹಾಕ್ಬಿಟ್ರೆ ಮಸ್ತು. ಇದು ಪಾರ್ಟಿ ವೇರು ಚೆನ್ನಾಗಿರ್ತದ. ನಾಳೆ ಯೋಚನೆ ಮಾಡ್ತಾಯಿದ್ದೀನಿ, ಇದೊಂದು 3ರಲ್ಲಿ ಫಿಕ್ಸು. ಇದೇ ಫಿಕ್ಸು, ಇದೇ ತೊಗೊಳ ಅಂದ್ಕೊಂಡು. ಇದಕ್ಕೆ ನಾಳೆ ವೈಟ್ ಬ್ಯಾಗ್ ಹಾಕ್ಕೊಂಡು ಶೂಸ್ನ ಹಾಕ್ಕೊಂಡು ಜೈ ಅನ್ಸ್ಬಿಡೋದು. ಗೈಸ್ ಈಗ ಮನೆಗೆ ರೀಚ್ ಆದೆ. ನಿಮ್ಗೆ ಹೇಳ್ದಂಗೆ ಇದೇ ಶರ್ಟ್ ತೊಗೊಂಡೆ ನಾನು. ಶರ್ಟು ಎಷ್ಟಿರ್ಬೋದು ಗೆಸ್ ಮಾಡಿ ನೋಡುವ. ಎಷ್ಟು ಕೊಟ್ಟಿರ್ಬೋದು ನಾನು? ಹಾಂ ಏನು ಸಮಾಚಾರ? ಹ್ಞೂಮ್ಮ ಗೆಸ್ ಮಾಡೋ ಅದು ಎಷ್ಟಿರ್ಬೋದು ಅಂತ. ಶರ್ಟ್ ಚೆನ್ನಾಗಿ ಕಾಣಿಸುತ್ತಲ್ಲ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಒಂಥರ ಇದು ರೆಡ್ಡು ಅಲ್ಲ, ಇಲ್ಲ ದಾಳಿಂಬೆ ರೆಡ್ಡೇ ಅಮ್ಮ, ರೆಡ್ಡೇ ಇದು. ದಾಳಿಂಬೆ ಬಿತ್ತ ಥರ ಅಂದ್ಕೊಂಡೆ ನಾನು. ಅದು ತುಂಬ ಬಟ್ಟೆ ಇದೆ ಬಟ್ ಏನಂದರೆ ಎಲ್ಲ ಹಾಕೋಬಿಟ್ಟಿನಿ, ಎಲ್ಲ ವೇರ್ ಮಾಡ್ಬಿಟ್ಟಿನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ ಹೇಳ್ಬಿಟ್ಟು ಶರ್ಟ್ ತೊಗೊಂಡೆ ನಾನು. ಎಷ್ಟು ತಗೋಬೇಕಾಗುತ್ತೆ ಗೊತ್ತಾ? ಒಂದೊಂದ್ಸತಿ ಒಂದೊಂದು ಕ್ಲಿಪ್ ಒಂದೊಂದು ಹಾಕ್ಬೇಕು ಅಂದ್ರೆ ಇಡೀ ಅಂಗಡಿನೇ ತಗೋಬೇಕಾಗತ್ತೆ. ಚೆನ್ನಾಗಿದೆ ಒಟ್ಟಲ್ಲಿ. ಒಂದು ಸಿಂಪಲ್ ಆಗಿ ನಾನು ಆ ಥರ ಟಿ ಶರ್ಟ್ ತುಂಬ ಕಮ್ಮಿ ಇತ್ತು, ಜಾಸ್ತಿ ತೊಗೊಂಡಿರ್ಲಿಲ್ಲ ನಾನು. ಒಂಥರ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಟಿ ಶರ್ಟ್ ತೊಗೊಂಡೆ. XXL ಅಂತ ಏನೋ ದಡಿ ಅನ್ಕೊಂಡ. ಚೆನ್ನಾಗಿ ಕಾಣಿಸ್ತದೆ. ಇದಕ್ಕೆ ವೈಟ್ ಬ್ಯಾಗ್ ಇದೆಯಲ್ಲ ನನ್ನ ಹತ್ರ, ವೈಟ್ ಬ್ಯಾಗ್ ಹಾಕೊಂಡ್ಬಿಡ್ತೀನಿ. ಮಾಡಿ ಎಷ್ಟಿರ್ಬೋದಮ್ಮ? ಏನೊಂದು 700 ಅಥವಾ 800. ನೀನು ಅಷ್ಟು ಕೊಟ್ಟಿರಲ್ಲ, 500 ಕೊಟ್ಟಿರ್ತೀಯ. 500 ಕೊಟ್ಟಿರ್ತೀಯ ಬಿಡ. ಈಗ ಎಷ್ಟಿರ್ಬೋದು, ಅದು ಎಷ್ಟಿರ್ಬೋದು ಅಂದ್ಬಿಟ್ಟು ಕಮೆಂಟ್ ಹಾಕಿ, ನಾನು ಕರೆಕ್ಟಾಗಿಲ್ಲ ಅಂತ ಹೇಳ್ತೀನಿ. ಓಕೆನಾ? ಕ್ವಾಲಿಟಿ ಎಲ್ಲ ಗೊತ್ತಾಗಲ್ಲ, ಬಟ್ ಹಿಂಗೆ ನೋಡಿ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ, ನಾನು ಕರೆಕ್ಟಾಗಿಲ್ಲ ಅಂತ ಹೇಳ್ತೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಫುಲ್ಲು DJ ನೈಟ್ಸು ಅದು ಇದು ಇರುತ್ತೆ. ನೋಡೋಣ, ನಾಳೆನೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಬಿ ಕೆಟ್ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತೀನಿ ನೋಡಿ. ಸೈನಿಂಗ್ ಆಫ್, ಟೇಕ್ ಕೇರ್, ಸಿ ಯು, ಬೈ, ಲವ್ ಯು ಗೈಸ್.